ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು NT ಪೀರಿಯಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಬಂದಿದ್ದೀನಿ ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ಹುಣಸೂರಲ್ಲಿದ್ದೀನಿ. ಮತ್ತು ಒಳ್ಳೊಳ್ಳೆ ಗಾಡಿಗಳು, ಒಳ್ಳೆ ಲೋ ಬಜೆಟಲ್ಲಿ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ಸು ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಮೊದಲು ಈಗಲೇ ಹೋಗಿ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಈಗಲೇ ಹೋಗಿ ಲೈಕ್ ಮಾಡಿಬಿಡಿ. ಯಾಕೆಂತ ಹೇಳಿದ್ರೆ ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನನಗೆ ರೀಚ್ ಸಿಗುತ್ತೆ. ಅದು ನನಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಮುಂದೆ ಬರೋಂಥ ವೀಡಿಯೋಗಳು ಮಾಡೋಕ್ಕೂ ನನಗೆ ಒಂದು ಉತ್ತೇಜನ ಪೂರ್ವಕವಾಗಿರುತ್ತೆ. ಹಾಗೆಯೇ ಜೊತೆಗೆ ಯಾರಾದರೂ ನನಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕು, ಇಲ್ಲ ನನ್ನ ಜೊತೆಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಾರಂಥ ಒಂದು ಜಾಯಿನ್ ಬಟನನ್ನು ಪ್ರೆಸ್ ಮಾಡಿ ಅಲ್ಲೋಗಿ ಜಾಯ್ನು ಆಗ್ಬೋದು. ಗೈಸ್, ಇವತ್ತು ಗಾಡಿಗಳಿದೆ ನೋಡಿ. ಇಲ್ಲೊಂದು ಫಿಗೋ ಇದೆ, ಆಕ್ಸೆಂಟ್ ಇದೆ, ಹಾಗೆಯೇ ಅಸೆಂಟು, ಜೊತೆಗೆ ವಿಸ್ತಾ ಇದೆ, ಶವರ್ಲೆಟ್ ಬೀಟ್ ಇದೆ, ಸ್ಕೋಡಾ ರ್ಯಾಪಿಡ್ ಇದೆ, ಸೆಲೇರಿಯೋ ಇದೆ, ಮಾರುತಿ ರ್ಯಾಪಿಡ್, ಸ್ವಿಫ್ಟು, ಹಾಗೆಯೇ ಎಸ್ಟೀಮ್ ನೋಡ್ಬೋದು. ಎರಡೆರಡು ಎಸ್ಟೀಮ್ ಇದೆ. ಜೊತೆಗೆ ಇಲ್ಲೂ ಒಂದು ನಮ್ಮ ಫಿಗೋ ಇದೆ, ಫಾರ್ಡ್ ಫಿಗೋ, ಹಾಗೆಯೇ ನ್ಯಾನೋನು ಇದೆ. ಎಲ್ಲ ವೀಡಿಯೋ ತೊಗೊಂಬರ್ತೀನಿ. ಜೊತೆಗೆ ಹುಣಸೂರು ಅಕ್ಕಪಕ್ಕ ಯಾರಿಗಾದರೂ ಗ್ಯಾರೇಜ್ ವರ್ಕ್ಶಾಪ್ ಕೆಲಸಗಳಿದ್ದರೆ, ಮೆಕ್ಯಾನಿಸಮ್ ಆಗಿ A to Z ಏನೇ ಕೆಲಸಗಳಿದ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಮ್ರಾನ್ ಕಾರ್ ಗ್ಯಾರೇಜು ಹುಣಸೂರು ನೋಡ್ತಾ ಇರ್ಬೋದು. ಇಲ್ಲಿ ಈ ಗಾಡಿಗಳನ್ನ ತೊಗೊಂಡು ಇವತ್ತು ಬರ್ತಾಯಿದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ಫಾರ್ಡ್ ಫಿಗೋ ಡೀಸೆಲಲ್ಲಿ ಗಾಡಿ ನಿಂತಿದೆ, ನೋಡ್ತಾ ಇರ್ಬೋದು. ಒಳ್ಳೆ ಒಂದು ಮೆರೂನ್ ರೆಡ್ ಕಲರಲ್ಲಿ ಇಂಟೀರಿಯರ್ ಇದೆಲ್ಲ ಇದೆ, ಡ್ಯಾಶ್ಬೋರ್ಡ್ ಇದೆಲ್ಲ ತುಂಬ ನೀಟಾಗಿದೆ. ಫುಲ್ ಆಪ್ಷನ್ ಅಂತಲೇ ಹೇಳ್ಬೋದು. ಬ್ಯಾಕ್ ಡಿಫೋಗರು, ವೈಫರು, ವಾಷರು ಇದೆಲ್ಲ ಬರೋಂಥ ಒಂದು ವೆಹಿಕಲ್ಲು, ಫುಲ್ ಆಪ್ಷನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಫಾರ್ಡ್ ಫಿಗೋ ಫುಲ್ ಆಪ್ಷನ್ ಅಂತ ಹೇಳಿದ್ರೆ ಮಿಡ್ ವೇರಿಯಂಟಲ್ಲಿ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ, ನೋಡ್ಕೊಂಬಿಡಿ ಒಂದ್ಸಲ. ಇಂಟೀರಿಯರ್ ಇದೆಲ್ಲ ನೋಡ್ಕೊತಾ ಇರು. 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್ ಬರುತ್ತೆ. 1,92,000 ಗಾಡಿ ಓಡಿದೆ, ಬೇಕಾದ್ರೆ ನೋಡ್ಕೊಳ್ಳಿ. ಗಾಡಿ ತುಂಬ ನೀಟಾಗಿದೆ. ಏರ್ ಬ್ಯಾಗು ಇದೆಲ್ಲ ಬರೋಂಥದ್ದೇ. ಕಂಪ್ನಿ ವಿಟೆ ಸ್ಟೀರಿಯೋ ಇದೆ. ಬಾಕಿ ಓವರಾಲ್ ಇಂಟೀರಿಯರ್ ಎಲ್ಲ ಒರಿಜಿನಲ್ ಕಂಡೀಷನಲ್ಲಿ, ಶೋರೂಮ್ ಅದು ಸ್ಟಾಕ್ ಕಂಡೀಷನಲ್ಲೇ ಇದೆ. ಇಂಟೀರಿಯರ್ ಎಲ್ಲ ಇದೆ, ನೀಟಾಗೂ ಇದೆ, ಏನೂ ತೊಂದರೆ ಇಲ್ಲ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಗಾಡಿ, ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಫಾರ್ಡ್ ಫಿಗೋ ಇದು ಡಿಕ್ಕಿ ಓಪನ್ ಎಲ್ಲ ಬಟನ್ ಸಿಸ್ಟಮಲ್ಲಿ ಬರೋಂಥ ಗಾಡಿ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ ಗಾಡಿ, ನೋಡ್ತಾ ಇರ್ಬೋದು. 2 ಪವರ್ ವಿಂಡೋ, 2 ಮ್ಯಾನುವಲ್ ವಿಂಡೋ ಬರುತ್ತೆ. ಇದರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ ಡೀಟೇಲ್. ಫಾರ್ಡ್ ಫಿಗೋ ಬಂದು 2011 ಮಾಡಲು. ಫಾರ್ಡ್ ಫಿಗೋ ಬಂದು 2011 2011 ಮಾಡಲು. ಇದಕ್ಕೆ ಆಸ್ಕಿಂಗ್ ಬಂದು 1,75,000 ನೆಗೋಷಿಯಬಲ್ ಆಗುತ್ತೆ. 1,70,000 ನೆಗೋಷಿಯಬಲ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಫಾರ್ಡ್ ಫಿಗೋ 2011 2011 ಮಾಡಲ್ಲ. ಒಳ್ಳೆ ಕಂಡೀಷನಲ್ ಗಾಡಿ ಇದೆ, ನೀಟಾಗಿ ಸ್ಟಾಕ್ ಕಂಡೀಷನಲ್ ಗಾಡಿ ಇದೆ. ಬೇಕಾದವರು ಬಂದು ತೊಗೊಂಡೋಗ್ಬೇಕು. ಮಾಡಲಲ್ಲಿ ಲೋ ಬಜೆಟಲ್ಲಿ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಈ ಥರ ಗಾಡಿಗಳು, ಒಳ್ಳೆ ಕಂಡೀಷನ್ ಗಾಡಿಗಳು ಸಿಗುತ್ತೆ, ಬಂದು ತೊಗೊಂಡೋಗಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. 2 ಎಸ್ಟೀಮ್ಗಳಿದೆ, ನೋಡ್ತಾ ಇರ್ಬೋದು. ಒಂದು ಬ್ಲ್ಯಾಕ್ ಕಲರ್ ಇದೆ, ಇನ್ನೊಂದು ಸಿಲ್ವರ್ ಕಲರಲ್ಲಿದೆ. ಇದು ಅಷ್ಟೇ ನೀಟಾಗಿ ಅಲೋಯ್ಸು, ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆಲ್ಲ ಹಾಕಿ ಕ್ಲೀನಾಗಿದೆ ಗಾಡಿ. ಫೋಗ್ ಲೈಟ್ಸು ಇದೆ. ಜೊತೆಗೆ ಈ ಸೈಡು ನೋಡ್ಕೊಂಬಿಡಿ, ತುಂಬ ನೀಟಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಧೂಳಿದೆ ಗಾಡೀಲಿ, ಅದು ಬಿಟ್ಟರೆ ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ಅಂತ ಹೇಳ್ಬೋದು. ನೀಟಾಗಿದೆ. ಬನ್ನಿ ಇಂಟೀರಿಯರು ತೋರಿಸ್ತೀನಿ. ಇಂಟೀರಿಯರಿಗೆ ಈಗ ಆ ಕಡೆಯಿಂದನೇ ಬರಬೇಕಾಗುತ್ತೆ, ಏಕೆಂದರೆ ಒಬ್ಬನೇ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಮಾಡಬೇಕಾಗುತ್ತೆ. ಸ್ಪಾಯ್ಲರ್ ಇದೆ, ಆಫ್ಟರ್ ಮಾರ್ಕೆಟು ಅಲೋಯ್ಸ್ ಇದೆ, ಒಳ್ಳೆ ಲುಕ್ಕಲ್ಲಿರೋಂಥ ಅಲೋಯ್ಸ್ ಇದೆ. ಗುಡ್ ಕಂಡೀಷನ್ ಟೈರ್ಸ್ ಇದೆ, ಸ್ಪಾಯ್ಲರ್ 2 ಗಾಡಿಗಿದೆ. 2 ಗಾಡಿಗೂ ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆ. ಹಾಯ್ ಗೈಸ್, ಸಲಾಮ್, ನಮಸ್ತೆ. ನಮ್ಮ ಹುಣಸೂರಿನಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಶೋರೂಮ್ಗಳಿಗೆ ತುಂಬಾ ಕಮ್ಮಿ ಇತ್ತು. ಆ ಕಮ್ಮಿಯನ್ನು ದೂರ ಮಾಡ್ತಾ ಬಂದಿದೆ ಚೇತಕ್ EV. ಜೊತೆಗೆ ಇನ್ನು ಹಲವಾರು ಕಂಪನಿಗಳ ಗಾಡಿಗಳೊಂದಿಗೆ ಇಕೋ ಝೂಮ್ ನಮ್ಮ ಹುಣಸೂರಿನಲ್ಲಿದೆ. BM ಬೈಪಾಸ್ ರೋಡ್, ಅರಸು ಕಾಲೇಜ್ ಹತ್ರ, ಅರಸು ಸ್ಟ್ಯಾಚ್ ಪಕ್ಕದಲ್ಲೇ ಇದೆ, ಬೈಪಾಸ್ ರೋಡಲ್ಲಿ ನೋಡಿ. ಚೇತಕ್ EV ಜೊತೆಗೆ ಬೇರೆ EV ಕಂಪನಿಗಳ ಜೊತೆಗೂ ಟೈಅಪ್ ಆಗಿ ತುಂಬಾನೇ ಆಪ್ಷನ್ಸ್ ಅನ್ನ ತಗೊಂಡು ಬಂದಿದೆ. ಇಕೋ ಝೂಮ್ ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 4 ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡ್ ಎಲ್ಲ ನೀಟಾಗಿದೆ. 4 ಪವರ್ ವಿಂಡೋ ಬಟನ್ನು, ಪವರ್ ವಿಂಡೋ ಲಾಕ್ ಬಟನ್, ಡೋರ್ ಲಾಕ್ ಬಟನ್ನು ಇದೆಲ್ಲ ಬರೋಂಥದ್ದು. ಫುಲ್ ಆಪ್ಷನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಪೆಟ್ರೋಲಲ್ಲಿ ಎಸ್ಟೀಮ್ ಯಾರಾದರೂ ನೋಡ್ತಾ ಇದ್ದರೆ ನೋಡ್ಬೋದು. ಇದರದ್ದು ಮಾಡಲು ಡೀಟೇಲ್ ಕೊಡ್ತೀನಿ ನಾನು. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಬಿಡಿ. ಇಂಟೀರಿಯರ್ ಅಷ್ಟೇ ಸೂಪರಾಗಿದೆ. ಆಫ್ಟರ್ ಮಾರ್ಕೆಟ್ ಒಂದು ಟಚ್ ಸ್ಕ್ರೀನ್ ಸ್ಟೀರಿಯೋ ಎಲ್ಲ ಇದೆ. ಅಲ್ಲಿ ಸ್ವಲ್ಪ ಕೆಳಗಡೆ ಹಾಕಿದ್ದಾರೆ, ಟಚ್ ಸ್ಟೀರಿಯೋ ಎಲ್ಲ ಇದೆ. ಅಂತ ಹೇಳಿದ್ರೆ ಇದರಲ್ಲಿ ಜಾಗ ಬರೋದೇ ಆ ಥರ, ಅದರಿಂದ ಅಲ್ಲಿ ಕೆಳಗಡೆ ಹಾಕಿಟ್ಟಿದ್ದಾರೆ. ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿದೆ, ಫುಲ್ ಆಪ್ಷನ್ ವೆಹಿಕಲ್ಲು. ಬನ್ನಿ ಈಗ ಇದರದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಎಸ್ಟೀಮ್ ಇದೆ, ಅದರದ್ದು ಒಂದು ಓವರಾಲ್ ಲುಕ್ ನೋಡ್ಕೊಂಬಿಡಿ. ಬಾಕ್ಸ್
ಒಂದು ಅಲೋಯ್ಸ್ ಹಾಕಿದ್ದಾರೆ K03 ಪಾಸಿಂಗ್ ಸಿಲ್ವರು, ಅದು 18 ಪಾಸಿಂಗ್, ಇದು 03 ಪಾಸಿಂಗು ನೋಡ್ತಾ ಇರ್ಬೋದು. ಇದು ಅಷ್ಟೇ ಸ್ಟಾಕ್ ಕಂಡೀಷನ್ ಅಂತಲೇ ಹೇಳ್ಬೋದು. ಓವರಾಲ್ ಒಂದು ಗುಡ್ ಲುಕ್ಕಿಂಗಲ್ಲೇ ಇದೆ ಗಾಡಿ. ಬ್ಯಾಕು ಡಿಫೋಗರು ಇದೆಲ್ಲ ಇದರಲ್ಲೂ ಬರುತ್ತೆ, ಅದರಲ್ಲೂ ಬರುತ್ತೆ. ಸೇಮ್ ಎರಡೂ VXI ವೇರಿಯಂಟು, ತುಂಬ ನೀಟಾಗಿದೆ. ಇದು ಅಷ್ಟೇ ನೋಡಿ, ಇಂಟೀರಿಯರೆಲ್ಲ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡೆಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಅಂತಲೇ ಹೇಳ್ಬೋದು. 4 ಪವರ್ ವಿಂಡೋ, AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಲಾಕ್ ಬಟನ್, ಡೋರ್ ಲಾಕ್ ಬಟನ್ ಇದೆಲ್ಲ ಬರುತ್ತೆ ಇದರಲ್ಲೂ. ಇದು ಸೀಟ್ ಕವರ್ಸ್ ಒಂದು ಹಾಕ್ಸ್ಬೇಕಾಗುತ್ತೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಏನು ಡ್ಯಾಮೇಜ್ ಏನಿಲ್ಲ, ಬಟ್ ಸ್ವಲ್ಪ ಕೊಳೆ ಇದೆ. ಒಂದು ಎಕ್ಸ್ಟ್ರಾ ಒಂದು ಕವರ್ ಹಾಕ್ಸ್ಬೇಕಾಗುತ್ತೆ. ಅದು ಬಿಟ್ಟರೆ ಓವರಾಲ್ ಎಲ್ಲ ಗುಡ್ ಕಂಡೀಷನಲ್ಲೇ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಬನ್ನಿ ಇದ್ರದ್ದು ಎರಡು ಗಾಡಿದು ಡೀಟೇಲ್ ಕೊಡ್ತೀವಿ ಗೈಸ್. ಗಾಡಿ ಬಂದು 2007 ಎರಡು ಗಾಡಿನೂ 2007 ಮಾಡಲು ಸೆಕೆಂಡ್ ಓನರಲ್ಲಿದೆ. 2007 ಮಾಡಲು. ನಿಮಗೆ ಗಾಡಿ ಬಂದು ಇದು ಬ್ಲ್ಯಾಕ್ ಗಾಡಿ ಒಂದು 70, 1,70,000. ಸಿಲ್ವರ್ ಗಾಡಿ ಬಂದು 1,80,000. 1,70,000, 1,80,000. ಸ್ವಲ್ಪ ಸಣ್ಣ ಪುಟ್ಟ ನೆಗೋಷಿಯಬಲ್ಸ್ ಆಗುತ್ತೆ ಗೈಸ್. ಇನ್ನೊಂದು ರ್ಯಾಪಿಡೋ ಇದೆ, ಸ್ಕೋಡಾ ರ್ಯಾಪಿಡೋ 8339. ಇದು ಅಷ್ಟೇ ಕಂಪ್ನಿ ಫಿಟ್ಟೆಡ್ ಅಲೋಯ್ಸ್ ಇದೆಲ್ಲ ಬರೋಂಥ ABS, ಏರ್ ಬ್ಯಾಗ್ಸು ಇದೆಲ್ಲ ಬರೋಂಥ ಫುಲ್ ಆಪ್ಷನ್ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಆ ಒಂದು ಇದರಲ್ಲಿರೋಂಥ ವೆಹಿಕಲ್ಲು ರಾಜಾ ಸ್ಕೋಡಾ K03 ಪಾಸಿಂಗ್. ಇದೂ ರಿವರ್ಸ್ ಪಾರ್ಕಿಂಗ್ ಸೆನ್ಸರು ಇದೆಲ್ಲ ಬರುತ್ತೆ ಇದರಲ್ಲೂ, ಏನು ಇದಿಲ್ಲ. ಫುಲ್ ಆಪ್ಷನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬನ್ನಿ ಇಂಟೀರಿಯರ್ ನೋಡೋಣ. ಇಂಟೀರಿಯರು ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಫುಲ್ ಪರ್ಫೆಕ್ಟ್ ಕ್ಲೀನ್ ಆ್ಯಂಡ್ ಕ್ರಿಸ್ಟಲ್ ಆ್ಯಂಡ್ ಕ್ಲಿಯರ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು. ಏರ್ ಬ್ಯಾಗ್ಸ್ ಬಂದು 2 ಏರ್ ಬ್ಯಾಗ್ಸ್ ಬರುತ್ತೆ. ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಡೋರ್ ಪ್ಯಾಡಲ್ಲಿ 4 ಪವರ್ ವಿಂಡೋ ಲಾಕ್ ಬಟನ್, ಡೋರ್ ಲಾಕ್ ಬಟನ್ನು, ಜೊತೆಗೆ ಸೈಡ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ. ಅದರದ್ದು ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಬಟನ್ನು, ಡಿಕ್ಕಿ ಓಪನ್ ಬಟನ್ನು, ಇದೆಲ್ಲ ಬಟನ್ ಸಿಸ್ಟಮಲ್ಲೇ ಬರೋಂಥ ಒಂದು ಗಾಡಿ. ನೋಡ್ತಾ ಇರ್ಬೋದು. ಕಂಪ್ನಿ ಫಿಟ್ಟೆಡ್ ಸ್ಟೀರಿಯೋ ಇದೆಲ್ಲ ಇದೆ. ಜೊತೆಗೆ ತುಂಬ ನೀಟಾಗಿದೆ, ಏನೂ ತೊಂದರೆ ಇಲ್ಲ, ಕ್ರಿಸ್ಟಲ್ ಕ್ಲಿಯರ್ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿದೆ ಗಾಡಿ. ಈ ಥರ ಗಾಡಿ ಬಜೆಟಲ್ಲಿ ಈ ಥರ ಗಾಡಿಗಳು ಯಾರು ಹುಡುಕ್ತಾ ಇದ್ದಾರೆ ನೋಡಿ ತೊಗೊಂಡೋಗಿ. ಇದು ಮಾಡಲಲ್ಲಿ ಒಳ್ಳೆ ಬಜೆಟಲ್ಲಿ ಸಿಗ್ತಾರಂಥ ಗಾಡಿ. ತುಂಬ ನೀಟಾಗಿದೆ, ತುಂಬ ಕ್ಲೀನಾಗಿದೆ. ಏರ್ ಬ್ಯಾಗ್ಸು, ABS ಇದೆಲ್ಲ ಬರೋಂಥ ಒಂದು ಗಾಡಿ. ತುಂಬ ನೀಟ್ ಆ್ಯಂಡ್ ಗುಡ್ ಲುಕ್ಕಿಂಗೆಲ್ಲ ಇದೆ ಅಂತಲೇ ಹೇಳ್ಬೋದು. ಟೈರ್ಗಳು ಬಂದು ಅವರೇಜ್ ಗುಡ್ ಕಂಡೀಷನಲ್ಲೇ ಇದೆ. ಆಟೋ ಫುಲ್ ಸೈಡ್ ಮಿರರ್ ಬರುತ್ತೆ. ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿದೆ. ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ. ಒಳ್ಳೆ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಗಾಡಿ ಕೊಡಿಸ್ತಾ ಇದ್ದೀನಿ, ಒಳ್ಳೆ ಪ್ರೈಸಲ್ಲಿ. 2015 ಸೆಕೆಂಡ್ ಓನರ್ಲಿದೆ. 2015 ಸೆಕೆಂಡ್ ಓನರ್ಲಿದೆ ಗಾಡಿ, 2ನೇ ಓನರ್ಲಿದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು 5,50,000, 5,50,000. ವಿಡಿಯೋ ಕಮೆಂಟ್ ಮಾಡಿ ನನ್ನ ಡೀಟೇಲ್ ತೊಗೊಳ್ಳಿ, ಬಂದು ನನಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಒಳ್ಳೆ ಒಂದು ಪ್ರೈಸಲ್ಲಿ ಈ ಗಾಡಿ ನಿಮಗೆ ಕೊಡಿಸ್ತೀನಿ. ಒಳ್ಳೆ ಆಫರ್ ಪ್ರೈಸಲ್ಲಿ ಈ ಗಾಡಿ ನಿಮಗೆ ಕೊಡಿಸ್ತೀನಿ. ಒಳ್ಳೆ ಡಿಸ್ಕೌಂಟು ಈ ಗಾಡಿಗೆ ನಿಮಗೆ ಸಿಗುತ್ತೆ. 5,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಬನ್ನಿ ನೆಕ್ಸ್ಟು ಸೆಲೆರಿಯೋ ಇದೆ. ಇದೊಂದು ಶಿಫ್ಟ್ ಇದೆ, ಇಲ್ಲೊಂದು ಶಿಫ್ಟ್ ಲೋ ಬಜೆಟಲ್ಲಿದೆ. ಹೊಂಡಾ ಆಕ್ಸೆಂಟ್ ಪೆಟ್ರೋಲ್ ವೆಹಿಕಲ್ಲು ನೋಡ್ತಾ ಇರ್ಬೋದು. ಇದು ಅಷ್ಟೇ ಗಾಡಿ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಬಟ್ ಅದು ಧೂಳು ಕೂತಿರೋದ್ರಿಂದ ಅದು ಸ್ವಲ್ಪ ಇದಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದು ಬಂದು ಇಲ್ಲಿ ರೋಡ್ ಸೈಡಲ್ಲೇ ಗಾಡಿಗಳು ನಿಂತಿರೋದ್ರಿಂದ ಸ್ವಲ್ಪ ಧೂಳಿದೆ. ಜೊತೆಗೆ ನಮ್ಮ ಶೋರೂಮ್ ಬಂದು ನೋಡ್ತಾ ಇರ್ಬೋದು, ಹುಣಸೂರು ಕಾರ್ಸ್ ಗ್ಯಾಲಕ್ಸಿ. ಇದು ಬಂದು ಇಲ್ಲಿ ನಮ್ಮ ಟಿಪ್ಪು ಸರ್ಕಲ್ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಪೋಸಿಟಲ್ಲಿ ಕಾಣ್ತಾ ಇರೋದು ಕೋರ್ಟ್ ಅಪೋಸಿಟಲ್ಲೇ ನಿಮಗೆ ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ಅಂತ ಸಿಗುತ್ತೆ. ಬನ್ನಿ ಈಗ ಈ ಗಾಡಿಗೆ ಹೋಗೋಣ, ಗಾಡಿದು ಡೀಟೇಲ್ಗೆ ಹೋಗೋಣ. ಗಾಡಿ ಎಲ್ಲ ತುಂಬ ನೀಟಾಗಿದೆ, ಏನು ತೊಂದರೆ ಇಲ್ಲ. ಧೂಳು ಬಿಟ್ಟರೆ ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಟೈರ್ಗಳು ಗುಡ್ ಕಂಡೀಷನ್ ಟೈರ್ಗಳಿದೆ. ಇನ್ನೂ ತುಂಬಾ ಓಡೋಷ್ಟು ಟೈರ್ಗಳಿದೆ. ಬನ್ನಿ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಹೋಗೋಣ. ಮ್ಯಾನುವಲ್ ಅಡ್ಜಸ್ಟಬಲ್ ಸೈಡ್ ಮಿರರ್ ಬರುತ್ತೆ. ಡೋರ್ ಪ್ಯಾಡು ಇದೆಲ್ಲ ನೋಡ್ತಾ ಇರ್ಬೋದು. ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಏನೂ ತೊಂದರೆ ಇಲ್ಲ. ಹಾಗೆಯೇ 4 ಪವರ್ ವಿಂಡೋಸು, AC, ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ. ಕಂಪ್ನಿ ಫಿಟ್ಟೆಡ್ ಸ್ಟೀರಿಯೋ ಇದೆಲ್ಲ ಬರೋಂಥದ್ದು. ಇದು ನೋಡ್ತಾ ಇರ್ಬೋದು, ತುಂಬ ಕ್ಲೀನ್ ಆ್ಯಂಡ್ ಲುಕ್ಕಲ್ಲಿದೆ. ಹೊಂಡಾ ಆಕ್ಸೆಂಟ್ ಬಂದು 2008 ಮಾಡಲ್, 2008 ಮಾಡಲ್, ಸೆಕೆಂಡ್ ಓನರ್ಲಿದೆ. 2ನೇ ಓನರ್ಲಿದೆ ಗಾಡಿ. 2008 ಸೆಕೆಂಡ್ ಓನರು. ಗಾಡಿಗೆ ಕೇಳ್ತಾರದು 1,80,000, 1,80,000 ನೆಗೋಷಿಯಬಲು. ಗಾಡಿ ಮಾತ್ರ ಮಿಂಟ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು. ನೀಟ್ ಆ್ಯಂಡ್ ಕ್ಲೀನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ.
2008 ಸೆಕೆಂಡ್ ಓನರು. ಗಾಡಿ ಕೇಳ್ತಾ ಇರೋದು 1,80,000. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ ಗೈಸ್. ನೆಕ್ಸ್ಟ್ ಇದೆ ಒಂದು ಫಿಗೋ, ಫಾರ್ಡ್ ಫಿಗೋ. ಇದು ನೋಡ್ತಾ ಇರ್ಬೋದು. ಇದು ಬಾನಟಲ್ಲಿ ಚಿಕ್ಕದೊಂದು ಡೆಂಟ್ ಇದೆಲ್ಲ ಇದೆ. ಇದೂ ಅಷ್ಟೇ. ಬ್ಯಾಕ್ ಡಿಫೋಗರ್ ಇದೆಲ್ಲ ಬರುತ್ತೆ. ಇದರಲ್ಲೂ ವೈಫರು ಡಿಫೋಗರ್ ಇದೆಲ್ಲ ಬರೋಂಥ ಗಾಡಿನೇ. ಇದು ಡೀಸೆಲಲ್ಲಿದೆ ಗಾಡಿ. ಇದು ನೀಟಾಗಿದೆ ಗಾಡಿ. ಇದರದ್ದು ಡೀಟೇಲ್ ಕೊಡ್ತೀನಿ, ಗಾಡಿ ಒಂದ್ಸಲ ನೋಡ್ಕೊಂಬಿಡಿ. ಇದು 2010 2010 ಮಾಡಲು, 4th ಓನರ್ಶಿಪ್ಪಲ್ಲಿದೆ. ಗಾಡಿಗೆ ಕೇಳ್ತಾ ಇರೋದು ಬಂದು 1,60,000. ಸಣ್ಣ ಪುಟ್ಟ ನೆಗೋಷಿಯಬಲ್ ಇದಕ್ಕೂ ಸಿಗುತ್ತೆ ನಮ್ಮ ಕಡೆಯಿಂದ. ಬನ್ನಿ ಈಗ ನೆಕ್ಸ್ಟ್ ಒಂದು ಗಾಡಿ ಇದೆ, ಇಂಡಿಕಾ ವಿಸ್ತಾ. ತುಂಬ ಜನ ಕೇಳ್ತಾ ಇರ್ತೀರಾ ಇಂಡಿಕಾ ವಿಸ್ತಾ ಬೇಕು ಅಂತಬಿಟ್ಟು. ಒಳ್ಳೆ ಮೈಲೇಜು, ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ಲು, ಕ್ವಾರ್ಟರ್ ಜೆಟ್ ಇಂಜಿನ್ ಜೊತೆಗೆ. ಇಂಟೀರಿಯರು ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ನಿಮಗೆ ತುಂಬ ಲೋ ಬಜೆಟಲ್ಲಿ ಒಂದು ಒಳ್ಳೆ ಡೀಸೆಲ್ ಗಾಡಿ, ಮಾಡೆಲ್ ಗಾಡಿ ನಿಮಗೆ ಸಿಗ್ತಾ ಇದೆ. ಇಂಡಿಕಾ ವಿಸ್ತಾ ನೋಡ್ತಾ ಇರ್ಬೋದು. ಏನು ಓವರಾಲ್ ಒಂದು ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಬಾಡಿ ಲೈನಿಂಗ್ ಇದೆಲ್ಲ ನೀಟಾಗಿದೆ, ಆಕ್ಸಿಡೆಂಟಲ್ ಫ್ರೀ ಆಗಿರುತ್ತೆ. ಆ ಥರ ಏನೋ ಇದ್ದರೂ ವೀಡಿಯೋದಲ್ಲಿ ಮೆನ್ಷನ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹೇಳ್ತೀವಿ. ನೋಡ್ತಾ ಇರ್ಬೋದು ಗಾಡಿ ನೀಟಾಗಿದೆ. ಕಂಪ್ನಿ ಫಿಟೆಡ್ ಅಲಾಯ್ಸ್ ಇದೆ, ಜೊತೆಗೆ ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಇದಕ್ಕೆ ಕೇಳ್ತಾ ಇರೋದು ಬಂದು 1,50,000 ರೂಪಾಯಿ. 1,50,000 ಒನ್ಲಿ. ನೋಡ್ತಾ ಇರ್ಬೋದು 1,50,000ಕ್ಕೆ ನಿಮಗೆ ಒಂದು ಡೀಸೆಲ್ ಗಾಡಿ, 2010 ಮಾಡಲ್ ಗಾಡಿ ನಿಮಗೆ ಸಿಗ್ತಾ ಇದೆ. ಒಂದು ಶವರ್ಲೆಟ್ ಬೀಟ್ ಇದೆ. ಇದು ಅಷ್ಟೇ ಡೀಸೆಲಲ್ಲಿ ಲೋ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆಲ್ಲ ಫಿಟ್ಟಾಗಿ ನಿಂತಿರೋಂಥ ಗಾಡಿ. ತುಂಬ ಸಣ್ಣ ಪುಟ್ಟ ಕೆಲಸಗಳು ಇದು ಬಿಟ್ಟರೆ ಬಾಕಿ ಓವರಾಲ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಗಾಡಿಗೆ ಬೇಸ್ ವೇರಿಯಂಟ್, LS ವೇರಿಯಂಟ್ ಗಾಡಿ ವೇರಿಯಂಟ್ ಬಂದು LS ಬರುತ್ತೆ. ಇದು ನಾರ್ಮಲ್ ಓವರಾಲ್ ಆಗಿ ಒಳ್ಳೆ ಲೋ ಬಜೆಟಲ್ಲಿ ಒಳ್ಳೆ ಒಂದು ಡೀಸೆಲ್ ವೆಹಿಕಲ್. ಇದೂ ಕೂಡ ಅಷ್ಟೇ ಒಂದು ಲೋ ಬಜೆಟಲ್ಲಿ ಒಳ್ಳೆ ಒಂದು ವೆಹಿಕಲ್ ಅಂತಲೇ ಹೇಳ್ಬೋದು. ಇನ್ನೂ ಇದೆ ಗಾಡಿಗಳು. ಮಾರುತಿ ಶಿಫ್ಟ್ಗಳು 2 ಇದೆ, ಸೆಲೆರಿಯೋ ಇದೆ, ನ್ಯಾನೋ ಇದೆ. ಇದೆಲ್ಲ ಗಾಡಿದು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ. ಬನ್ನಿ 2013 ಮಾಡಲು, 2013 ಮಾಡಲು. ಕೇಳ್ತಾ ಇರೋದು ಬಂದು 1,50,000, 1.5 lakh. ಅಂದರೆ 1,50,000 ಗಾಡಿ ಇದೆ. 2013 ಮಾಡಲು, 2013 ಮಾಡಲು. ಸಣ್ಣ ಪುಟ್ಟ ಈ ಥರ ಟಚಪ್ಸ್ ಇದೆಲ್ಲ ಇದೆ, ಬಂಪರು ಇದೆಲ್ಲ ಸಣ್ಣ ಪುಟ್ಟ ಟಚಪ್ಸ್ ಇದೆ. ಅದು ಬಿಟ್ಟರೆ ಓವರಾಲ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಬನ್ನಿ 2013 ಕೇಳ್ತಾ ಇರೋದು ಬಂದು 1,50,000, 1,50,000. ಬನ್ನಿ ನೆಕ್ಸ್ಟ್ ಗಾಡಿಗಳಿಗೆ ಹೋಗೋಣ ಗೈಸ್. ಇದೊಂದು ಶಿಫ್ಟು. ಇದು ಅಷ್ಟೇ VDI ವೇರಿಯಂಟು ಡೀಸೆಲಲ್ಲಿ, ಬ್ಲ್ಯಾಕ್ ಕಲರಲ್ಲಿ. ಯಾರು ಶಿಫ್ಟ್ ಹುಡುಕ್ತಾ ಇದ್ದರೆ ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಅಲೋಯ್ಸು, ಗುಡ್ ಕಂಡೀಷನ್ ಟೈರ್ಸು ಇದೆಲ್ಲ ಇದೆ. ಎಲ್ಲ ಪರ್ಫೆಕ್ಟಾಗಿ ಕೆಲಸ ಮುಗಿಸಿ ನಿಲ್ಲಿಸಿರೋಂಥ ಗಾಡಿ. ಇದು ಮಾಡಲು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಈಗಲೇ ಹೋಗಿ ವಿಡಿಯೋನ ಲೈಕ್ ಮಾಡಿ ಗೈಸ್. ಒಂದ್ಸಲ ವಿಡಿಯೋನ ಲೈಕ್ ಮಾಡಿಬಿಡಿ. ಯಾಕೆಂತೇಳಿದ್ರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನನಗೆ ರೀಚ್ ಸಿಗುತ್ತೆ. ನನಗೆ ರೀಚ್ ಸಿಕ್ಕಿದಷ್ಟು ಮುಂದೆ ಬರೋಂಥ ವೀಡಿಯೋಗಳು ಮಾಡೋಕ್ಕೆ ಒಂದು ಉತ್ತೇಜನಪೂರ್ವಕವಾಗಿರುತ್ತೆ ಅಂತ ಹೇಳ್ತಾ ಇಂಟೀರಿಯರು ಹೋಗೋಣ ಬನ್ನಿ. ಇಂಟೀರಿಯರು 4 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಇದೆಲ್ಲ ಬರೋಂಥ ಗಾಡಿ. VDI ವೇರಿಯಂಟು ನೋಡ್ತಾ ಇರ್ಬೋದು. VDI ಅಂದಮೇಲೆ ಡೀಸೆಲ್ಲು. ಅದರಲ್ಲಿ ಏನೇನು ಬರುತ್ತೆ ಏನೇನು ಬರೋಲ್ಲ ಅನ್ನೋದು ಗಾಡಿ ಬಗ್ಗೆ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ. VDI ಅಂತ ಹೇಳಿದ್ರೆ ಡೀಸೆಲಲ್ಲಿ ಮಿಡ್ ವೇರಿಯಂಟ್ ಬರುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ, 4 ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ. ಹಾಯ್ ಗೈಸ್, ಸಲಾಮ್, ನಮಸ್ತೆ. ನಮ್ಮ ಹುಣಸೂರಿನಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಶೋರೂಮ್ಗಳಿಗೆ ತುಂಬಾ ಕಮ್ಮಿ ಇತ್ತು. ಆ ಕಮ್ಮಿಯನ್ನು ದೂರ ಮಾಡ್ತಾ ಬಂದಿದೆ ಚೇತಕ್ EV ಜೊತೆಗೆ ಇನ್ನು ಹಲವಾರು ಕಂಪನಿಗಳ ಗಾಡಿಗಳೊಂದಿಗೆ. ಇಕೋ ಝೂಮ್ ನಮ್ಮ ಹುಣಸೂರಿನಲ್ಲಿದೆ. BM ಬೈಪಾಸ್ ರೋಡ್, ಅರಸು ಕಾಲೇಜ್ ಹತ್ರ, ಅರಸು ಸ್ಟ್ಯಾಚ್ ಪಕ್ಕದಲ್ಲೇ ಇದೆ. ಬೈಪಾಸ್ ರೋಡ್ ಅಲ್ಲಿ ನೋಡಿ. ಚೇತಕ್ EV ಜೊತೆಗೆ ಬೇರೆ EV ಕಂಪನಿಗಳ ಜೊತೆಗೂ ಟೈಅಪ್ ಆಗಿ ತುಂಬಾನೇ ಆಪ್ಷನ್ಸ್ ಅನ್ನ ತಗೊಂಡು ಬಂದಿದೆ ಇಕೋ ಝೂಮ್. ಗೈಸ್, ಡೀಸೆಲಲ್ಲಿ ಶಿಫ್ಟ್ ಹುಡುಕ್ತಾ ಇರೋರು 2007 ಮಾಡಲು, 2007 ಮಾಡಲು. ಗಾಡಿಗೆ ಕೇಳ್ತಾ ಇರೋದು ಬಂದು 2,40,000, 2,40,000 ನಮ್ಮ ಕಡೆಯಿಂದ ಕೇಳ್ತಾ ಇದ್ದಾರೆ. ಅದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯಲ್ ನಮ್ಮ ಕಡೆಯಿಂದ ಬಂದರೆ ಆಗುತ್ತೆ. ಮ್ಯಾಕ್ಸಿಮಮ್ ಡಿಸ್ಕೌಂಟಲ್ಲಿ ಗಾಡಿ ಕೊಡಿಸ್ತೀನಿ. ಒಳ್ಳೆ ಗಾಡಿ, ಸೂಪರ್ ಕಂಡೀಷನ್ ಗಾಡಿ, ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನು. ಬಾಡಿ ಓವರಾಲ್ ಒಂದು ಇದಾಗಿದೆ. ಇಂಜಿನ್ ಕಂಡೀಷನೆಲ್ಲ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕಂಡೀಷನಲ್ಲಿ ಅಂತ ಈ ಗಾಡಿ 2,40,000, 2007 ಮಾಡಲು, 2,40,000 ನೆಗೋಷಿಯಬಲ್. ನೆಕ್ಸ್ಟ್ ಇದೆ ಒಂದು ಸೆಲೆರಿಯೋ. ಅದಾದಮೇಲೆ ಇನ್ನೂ ಒಂದು ಶಿಫ್ಟ್ ಇದೆ, ಅದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನನ್ನ ಚಾನಲಲ್ಲಿ ಜಾಯ್ನ್ ಆಗಿ, ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಜಾಯ್ನ್ ಬಟನ್ ಕಾಣಿಸುತ್ತೆ, ಅಲ್ಲಿ ಬಂದು ಜಾಯ್ನ್ ಆಗಿ ನನಗೆ ಸಪೋರ್ಟ್ ಮಾಡಿ ಗೈಸ್.
ಸೆಲೆರಿಯೋ ಇದೆ ನೋಡಿ, ಮಾರುತಿ ಸೆಲೆರಿಯೋ. ಇದು ತುಂಬಾ ಡಿಮ್ಯಾಂಡೆಡ್ ಗಾಡಿ, ತುಂಬ ಜನ ಹುಡುಕ್ತಾ ಇರ್ತೀರ, ಗಾಡಿಗಳು ಸಿಗ್ತಾ ಇರಲ್ಲ, ಆ ಥರ ಒಂದು ಗಾಡಿ ಇದು. ಮಾರುತಿ ಸುಜುಕಿ ಸೆಲೆರಿಯೋ VXi ವೇರಿಯಂಟಲ್ಲಿದೆ. ಇದು AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆಲ್ಲ ಬರೋಂಥ ಒಂದು ಗಾಡಿನೇ. ತುಂಬ ನೀಟಾಗಿ ಇದೆ ಅಂತ ಹೇಳ್ಬೋದು. ಸ್ಟಾಕ್ ಕಂಡೀಷನ್ ಏನಿದೆ ಅದೇ ಕಂಡೀಷನಲ್ಲಿ ಗಾಡಿ ಇದೆ, ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಆಗಿದೆ. ಇಂಟೀರಿಯರಲ್ಲಂತೂ ಸೂಪರ್ ಆಗಿದೆ ಈ ಗಾಡಿನೂ. ಇಂಟೀರಿಯರು ಸೂಪರ್ ಆಗಿದೆ. 4 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್ ಇದೆಲ್ಲ ಬರುವಂಥದ್ದು. ಮ್ಯಾನುವಲ್ ಅಡ್ಜಸ್ಟಬಲ್ ಸೈಡ್ ಮಿರರ್ಸು, ಏರ್ ಬ್ಯಾಗು ಬರುತ್ತೆ. ಹಾಗೆಯೇ ಆಫ್ಟರ್ ಮಾರ್ಕೆಟ್ ಒಂದು ದೊಡ್ಡದೊಂದು ಟಚ್ ಸ್ಕ್ರೀನ್ ಸಿಸ್ಟಮು ಇದೆ, ಆಂಡ್ರಾಯ್ಡ್ ಸಿಸ್ಟಮು ಇದೆ. ಜೊತೆಗೆ ಇಂಟೀರಿಯರೆಲ್ಲ ತೋರಿಸೋಂಥ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ, ಯಾಕೆಂದರೆ ಅಷ್ಟು ನೀಟಾಗಿದೆ. ನೀಟ್ ಆ್ಯಂಡ್ ಕ್ಲೀನ್, ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಸೀಟ್ ಕವರ್ಸು ಇದೆಲ್ಲ, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆಲ್ಲ ಇದೆ. ತುಂಬ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಲ್ಲೇ ಇದೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಆ್ಯಂಡ್ ಏನು ಹೇಳ್ತೀರಾ, ಇದೊಂದು ಪ್ಯಾಚಸಲ್ಲಿ ಇಂಟೀರಿಯರೆಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ ಗೈಸ್. ಮಾರುತಿ ಸೆಲೆರಿಯೋ ಬಂದು 2018-19 ಮಾಡಲು, 2018-19 ಮಾಡಲು ಗಾಡಿಗೆ ಕೇಳ್ತಾ ಇರೋದು ಬಂದು. ನೆಕ್ಸ್ಟ್ ಇದೆ ಒಂದು ಸ್ವಿಫ್ಟ್, ಇದು ಅಷ್ಟೇ ಪೆಟ್ರೋಲ್ ಸ್ವಿಫ್ಟ್. ಇದು ನಿಮಗೆ ಲೋ ಮಾಡಲಲ್ಲಿ ಡೀಸೆಲ್ ಇದೆ. ಇದು ಸ್ವಲ್ಪ ಮಾಡಲ್ ಗಾಡಿ, ಪೆಟ್ರೋಲ್ ವೆಹಿಕಲ್ಲು, VXi ವೇರಿಯಂಟು. ಇದು ಆಟೋ ವರ್ಲ್ಡ್ ಸೈಡ್ ಮಿರರ್ಸ್ ಜೊತೆಗೆ ಟರ್ನ್ ಇಂಡಿಕೇಟರ್ ಇದೆಲ್ಲ ಬರುತ್ತೆ ಇದರಲ್ಲೂ. ನೀಟಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಸ್ಟಾಕ್ ಕಂಡೀಷನೆಲ್ಲ ಇದೆ ಅಂತ ಹೇಳ್ಬೋದು. ಗಾಡಿ ತುಂಬ ಪರ್ಫೆಕ್ಟ್. ತುಂಬ ಪರ್ಫೆಕ್ಟ್ ಕಂಡೀಷನಲ್ಲಿ ಗಾಡಿ ಇದೆ, ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಬನ್ನಿ ಇಂಟೀರಿಯರ್ ತೋರಿಸ್ತೀನಿ, ಇಂಟೀರಿಯರ್ ನೋಡ್ಕೊಂಬಿಡಿ. ಪೆಟ್ರೋಲು ಶಿಫ್ಟ್ ಇದು, ಸಣ್ಣ ಪುಟ್ಟ ಈ ಥರ ಈ ಬಿಸಿಲಲ್ಲಿ ನಿಲ್ಲಿಸಿ ಆಗಿರೋಂಥ ಒಂದು ಪ್ಯಾಚಸ್, ಈ ಥರ ಪ್ಯಾಚಸ್ ಇದೆ. ಅದು ಬಿಟ್ಟರೆ ಓವರಾಲ್ ಗಾಡಿ ಗುಡ್ ಕಂಡೀಷನೆಲ್ಲ ಇದೆ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಲಾಕ್ ಸಿಸ್ಟಮ್ ಇದೆಲ್ಲ ಇರೋಂಥದ್ದೇನೆ. ಇಂಟೀರಿಯರು ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಡೋರ್ ಪ್ಯಾಡಲ್ಲಿ 4 ಪವರ್ ವಿಂಡೋಸ್ ಬಟನ್ನು, ಡೋರ್ ಲಾಕ್ ಬಟನ್, ಪವರ್ ವಿಂಡೋ ಲಾಕ್ ಬಟನ್ನು, ಹಾಗೆಯೇ ಸೈಡ್ ಅಡ್ಜಸ್ಟಬಲ್ ಮಿರರು, ಆಟೋ ಫೋಲ್ಡ್ ಸೈಡ್ ಮಿರರ್ ಬರುತ್ತೆ. ಇದರಲ್ಲಿ ಸೈಡ್ ಮಿರರ್ ಬಂದು ಆಟೋ ಫೋಲ್ಡ್ ಬರುತ್ತೆ. ಜೊತೆಗೆ ಕಂಪ್ನಿ ಫಿಟೆಡ್ ಸ್ಟೀರಿಯೋ ಇದೆಲ್ಲ ಬರೋಂಥದ್ದೇ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಇದೆ ಇದರಲ್ಲೂ. VXi ವೇರಿಯಂಟು. ಇಂಟೀರಿಯರ್ ಸೀಟ್ ಕವರು ಒಂದು ಸ್ವಲ್ಪ ಈ ಡ್ಯಾಮೇಜ್ ಬಿಟ್ಟರೆ ಬಾಕಿ ಓವರಾಲು ಒಳ್ಳೆ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ಅಂತ ಹೇಳ್ಬೋದು. ಸ್ವಿಫ್ಟ್ VXi ಪೆಟ್ರೋಲ್ ವೇರಿಯಂಟು, 2017-18 ಮಾಡಲು, 2017-18 ಮಾಡಲು, 5,50,000, 5,50,000 ಒಳ್ಳೆ ಬಜೆಟ್ ಆಫರಲ್ಲಿ ನಿಮಗೆ ಒಳ್ಳೆ ಒಂದು ಡಿಸ್ಕೌಂಟಲ್ಲಿ ಈ ಗಾಡಿ ಕೊಡಿಸ್ತೀನಿ. 50% ಡಿಸ್ಕೌಂಟಲ್ಲಿ ಈ ಗಾಡಿ ಕೊಡಿಸ್ತೀನಿ. 10% ಡಿಸ್ಕೌಂಟಲ್ಲಿ ಈ ಗಾಡಿ ಕೊಡಿಸ್ತೀನಿ. ಓಕೆ, ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬಂತ ಜಾಯಿನ್ ಬಟನಲ್ಲಿ ಪ್ರೆಸ್ ಮಾಡಿ ನನಗೆ ಹೆಲ್ಪ್ ಮಾಡಿ ಗೈಸ್, ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಇಲ್ಲೊಂದು ನ್ಯಾನೋ ನಿಂತಿದೆ, ಲೋ ಬಜೆಟಲ್ಲಿ ಒಳ್ಳೆ ಒಂದು ನ್ಯಾನೋ, ಒಳ್ಳೆ ಕಂಡೀಷನ್ ಒಂದು ಗಾಡಿ ನಿಂತಿದೆ. ಸ್ವಲ್ಪ ಧೂಳು ಕೂತಿದೆ ಗಾಡಿ ಮೇಲೆ, ಅದರಿಂದ ಸ್ವಲ್ಪ ಇದು ಕಾಣಿಸ್ಬೋದು. ಬಟ್ ಗಾಡಿ ಪರ್ಫೆಕ್ಟ್ ಕಂಡೀಷನಲ್ಲಿದೆ. ಓವರಾಲ್ ಒಂದು ಗುಡ್ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಗಾಡಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನ್ಯಾನೋ BS3 ವೆಹಿಕಲ್ ಅಂತಲೇ ಹೇಳ್ಬೋದು. BS3 ವೆಹಿಕಲ್ಲು, 2011 ಮಾಡಲು. ಇದರದ್ದು ಎಕ್ಸ್ಟ್ರಾ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ, ಇಲ್ಲಿ ಬರ್ತಾರಂಥ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ ತೊಗೊಬೋದು. ಟಾಟಾ ನ್ಯಾನೋ ಒಳ್ಳೆ ಲೋ ಬಜೆಟಲ್ಲಿ ಗಾಡಿ ಇದೆ, ನೋಡಿ ಎತ್ಕೊಳ್ಳಿ. ಓಕೆ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಅಂದ್ಕೊಂಡಿರ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೆ ಒಂದು ವೀಡಿಯೋ ಜೊತೆಗೆ ಒಳ್ಳೆ ಸ್ವಲ್ಪ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.